ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಈ ದಿವಸ ನಾನು ನಿಮಗೆ ತುಂಬಾ ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಮಗೆ ಏನೇ ಕಷ್ಟ ಬಂದರೂ, ಏನೇ ಭಯ ಆದರೂ, ಏನೇ ತೊಂದರೆಗೆ ಸಿಕ್ಕಾಕೊಂಡಿದ್ರು, ಮತ್ತು ಈ ಥರ ಕೆಲಸ ಆಗಬೇಕು, ಆ ಥರ ಕೆಲಸ ಆಗಬೇಕು ಅಂತ ಏನೇ ಸಂಕಲ್ಪ ಇದ್ದರೂ ಕೂಡ ನಾವು ಮೊದಲು ಮಾಡುವಂಥ ಕೆಲಸ ಏನು ಅಂತ ಅಂದರೆ ದೇವ್ರಿಗೆ ಕಾಣಿಕೆನ ಕಟ್ಟುವಂಥದ್ದು, ಅಂದರೆ ದೇವ್ರಿಗೆ ಮುಡುಪನ್ನು ಕಟ್ಟುವಂಥದ್ದು. ಇದು ಈಗಿನ ಕಾಲದಲ್ಲೇ ಅಂತಲೇ ಅಲ್ಲ, ಈಗಿನ ಕಾಲದಲ್ಲೇ ಸ್ವಲ್ಪ ಜನ ಇದನ್ನು ನಂಬದೇ ಇರ್ಬೋದು, ಆದರೆ ಹಿಂದಿನ ಕಾಲದಿಂದಲೂ ಬಂದಿರುವಂಥ ಸಂಪ್ರದಾಯ ಕೂಡ ಇದು. ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಅಂದಾಗ, ಯಾವುದೇ ಒಂದು ತೊಂದರೆಗೆ ಸಿಕ್ಕಾಕೊಂಡಾಗಲೂ ಕೂಡ ಅಷ್ಟೇ, ಮೊದಲು ಹಿರಿಯರು ಹೇಳ್ತಾ ಇದ್ದಿದ್ದು ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಮೊದಲು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಒಂದು ಮನೆ ದೇವ್ರಿಗೆ ಒಂದು ಕಾಣಿಕೆನ ಕಟ್ಟಿಡು ಅಂತ. ಈ ವಿಡಿಯೋದಲ್ಲಿ ನನಗೆ ಆದಂಥ ಒಂದು ಪವಾಡನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮನೆ ದೇವ್ರಿಗೆ ಆಗಿರ್ಬೋದು, ನಾವು ಇಷ್ಟಪಡುವಂಥ ದೇವ್ರಿಗೆ ಆಗಿರ್ಬೋದು, ದೇವ್ರಿಗೆ ಕಾಣಿಕೆನ ಹೇಗೆ ಕೆತ್ತಿಡೋದು ಅಂತ ತಿಳಿಸ್ತಾ ಇದ್ದೀನಿ. ಮನೆ ದೇವ್ರಿಗೆ, ಕುಲ ದೇವ್ರಿಗೆ ನೀವು ಕಾಣಿಕೆನ ಪ್ರತಿ ತಿಂಗಳು ತೆಗೆದಿಡಬೇಕು. ಪ್ರತಿ ತಿಂಗಳು ನಿಮ್ಮ ಸ್ಯಾಲ್ರಿ ಬಂದಾಗ 100 ಅಥವಾ 200 ರೂಪಾಯಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ತೆಗೆದಿಡ್ಬೋದು. ಈ ಒಂದು ಕಾಣಿಕೆಯ ಮಹತ್ವವನ್ನು ನಾನು ನಿಮಗೆ ತಿಳಿಸೋದಕ್ಕೆ ನನ್ನ ಜೀವನದಲ್ಲಿ ನಡೆದಿರುವಂಥ ಒಂದು ಪುಣ್ಯದ ಕಥೆನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನನ್ನ ಇವಾಗ ಕಾಣಿಕೆನ ಯಾವ ರೀತಿ ಎತ್ತಿಡಬೇಕು, ಹೇಗೆ ದೇವ್ರಿಗೆ ಸಲ್ಲಿಸಬೇಕು ಅಂತ ತಿಳ್ಕೊಳ್ಳೋಣ. ಮೊದಲು ನಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಬಂದಾಗ 100 ಅಥವಾ 200 ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ತೆಗೆದಿಡ್ಬೋದು. ಪ್ರತಿ ತಿಂಗಳು ಕಾಣಿಕೆನ ತೆಗೆದಿಡೋದನ್ನು ಮರಿಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾವು ಸಂಬಳ ಬಂದ ತಕ್ಷಣ ಎಷ್ಟೋ ಖರ್ಚು ಮಾಡ್ತೀವಿ, ಯಾವ್ಯಾವುದಕ್ಕೋ ಖರ್ಚು ಮಾಡ್ತೀವಿ, ಅದು ಗೊತ್ತಾಗೋದೇ ಇಲ್ಲ. ನಮಗೆ ಒಂದು 1000 ರೂಪಾಯಿ ಖರ್ಚಾದರೂ ಕೂಡ ನಮಗೆ ಗೊತ್ತೇ ಆಗಿರೋದಿಲ್ಲ ನಮಗೆ. ಅದಕ್ಕೋಸ್ಕರನೇ ದೇವ್ರಿಗೆ ಅಂತ ಎಷ್ಟಾಗುತ್ತೋ ಅಷ್ಟು ನಾವು ಕಾಣಿಕೆನ ತೆಗೆದಿಟ್ಬಿಟ್ಟು ಅದನ್ನು ದೇವ್ರಿಗೇ ಸಲ್ಲಿಸಬೇಕು ತೊಗೊಂಡೋಗ್ಬಿಟ್ಟು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ದೇವರು ಕೊಟ್ಟಿದ್ದು ಅಂದರೆ ದೇವ್ರು ನಮಗೆ ಕೊಟ್ಟಿದ್ದನ್ನು ಸ್ವಲ್ಪ ಆದ್ರೂ ದೇವ್ರಿಗೇ ಸಲ್ಲಿಸ್ತಾ ಇದ್ದೀವಿ ಅಷ್ಟೇ. ನಮ್ಮದು ಅಂತ ಏನೂ ಇಲ್ಲ, ದೇವರು ನಮಗೆ ಎಷ್ಟು ಕೊಡ್ತಾನೋ ಅದರಲ್ಲಿ ಸ್ವಲ್ಪ ಭಾಗವನ್ನು ದೇವ್ರಿಗಾಗಿ ಅರ್ಪಣೆ ಮಾಡೋದು ಅಂತ. ಈ ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ಥರ ನಾವು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಕೆಲವೊಂದು ಸಮಯ ಎಲ್ರಿಗೂ ಕಷ್ಟ ಬರುತ್ತೆ, ಎಲ್ಲರ ಜೀವನದಲ್ಲೂ ತೊಂದರೆ ಬಂದೇ ಬರುತ್ತೆ. ಅದೇ ಥರನೇ ನಮಗೂ ಕೂಡ ಒಂದು ಸಮಯ ಆ ಥರ ಬಂದಿತ್ತು. ಆಗೊಬ್ಬರು ಹಿರಿಯರು ಹೇಳಿದರು, ಈ ಥರ ನೀನು ಮೊದಲು ಮನೆ ದೇವ್ರಿಗೆ ಕಾಣಿಕೆನ ತೆಗೆದಿಡಮ್ಮ, ನಿನಗೆ ಎಷ್ಟಾಗುತ್ತೋ ಅಷ್ಟು ತೆಗೆದಿಡು, ಮನೆ ದೇವ್ರನ್ನ ಬೇಡ್ಕೊ, ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಆ ಒಂದು ಕ್ಷಣ ಹೆಂಗಿತ್ತು ಅಂತ ಅಂದರೆ, ತುಂಬಾ ಕಠಿಣವಾದ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಅಂಥ ಪರಿಸ್ಥಿತಿಲಿ ಮನೆ ದೇವ್ರ ಮೇಲೆ ಭಾರ ಹಾಕಿಬಿಟ್ಟು ನೀನು ಯಾವ ಕಡೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತೀಯೋ ಆ ಕಡೆ ನಾವು ಬರ್ತೀವಿ ಅಂತ ನಾನು ನಮ್ಮ ಮನೆ ದೇವ್ರಿಗೆ ಬೇಡ್ಕೊಂಡು ಒಂದು 101 ರೂಪಾಯಿನ ತೆಗೆದಿಟ್ಬಿಟ್ಟು ಆವತ್ತಿನ ದಿವಸ ತೆಗೆದಿಟ್ಟೆ. ಹೇಗೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಯಿತು ಅಂತ ಅಂದರೆ ಅದು ಹೇಳೋದಕ್ಕೂ ಆಗೋದಿಲ್ಲ, ಅಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆ ಆಯಿತು. ಈ ಒಂದು ಕಾಣಿಕೆಯ ಮಹತ್ವವನ್ನು ನಿಮಗೆ ಹೇಳೋದಕ್ಕೆ ಈ ಒಂದು ಪುಣ್ಯದಾದಂತಹ ನನ್ನ ಜೀವನದ ಕಥೆನೂ ಕೂಡ ಹೇಳಿದೆ. ಇದೇ ಥರನೇ ನೀವು ನಿಮ್ಮ ಮನೆಯಲ್ಲಿ ಸ್ಯಾಲ್ರಿ ಬಂದ ತಕ್ಷಣ ನಿಮ್ಮದು ಅಥವಾ ನಿಮ್ಮ ಯಜಮಾನ್ರದ್ದು, ನಿಮ್ಮ ಮಕ್ಕಳದ್ದೇ ಆಗಿರ್ಬೋದು, ಯಾರದೇ ಆಗಿರ್ಬೋದು, ಅವ್ರಿಗೆ ಹೇಳ್ಕೊಡಿ. ನಿಮ್ಮ ಮಕ್ಳಿಗೂ ಕೂಡ ಹೇಳ್ಕೊಡಿ. ನಿಮಗೆ ಸಂಬಳ ಬಂದ ತಕ್ಷಣ ಮೊದಲು ನಿಮ್ಮ ಮನೆ ದೇವರು, ಕುಲದೇವರು, ಇಷ್ಟವಾದ ದೇವರು ಯಾರಾದರೂ ಪರವಾಗಿಲ್ಲ, ಒಂದು 100 ರೂಪಾಯೋ ಅಥವಾ 200 ರೂಪಾಯೋ ನಿಮಗೆ ಎಷ್ಟಾಗುತ್ತೋ ಅಷ್ಟು, 10 ರೂಪಾಯಿ ಆದರೂ ಪರವಾಗಿಲ್ಲ, ಅದನ್ನೇ ತೆಗೆದಿಡ್ಬೋದು ಒಂದು ಕಡೆ. ಯಾವುದೇ ಕಾರಣಕ್ಕೂ ಆ ದುಡ್ಡನ್ನು ನೀವು ಉಪಯೋಗಿಸೋದಕ್ಕೆ ಹೋಗಬಾರ್ದು, ಯಾವುದೇ ಕಾರಣಕ್ಕೂ ಅದನ್ನು ಉಪಯೋಗಿಸ್ಬಾರ್ದು. ನಿಮ್ಗೆ ಏನೇ ತೊಂದರೆ ಇರಲಿ, ಏನೇ ಕಷ್ಟ ಬಂದರೂ ಕೂಡ, ಎಂಥದ್ದೇ ಕಷ್ಟ ಇದ್ದರೂ ಕೂಡ ಅದನ್ನು ಯೂಸ್ ಮಾಡಬಾರ್ದು. ಅದನ್ನು ಸಂಬಳ ಬಂದಿದ ತಕ್ಷಣ ಒಂದು ಕಡೆ ತೆಗೆದಿಟ್ಬಿಡಿ. ಮಾರನೇ ದಿನ ಆ ದುಡ್ಡನ್ನು ಎಲ್ಲಿ ಇಡಬೇಕು ಅಂತಂದರೆ ಒಂದು ಡಬ್ಬದಲ್ಲಿ ಹಾಕಿ ಇಟ್ಬಿಡಿ. ಇದನ್ನು ನೀವು ದೇವ್ರ ಮನೆಯಲ್ಲಿ ದೇವ್ರ ಕಟ್ಟೆ ಹತ್ರ ಇಡ್ಬೋದು, ಹೊರಗಡೆ ಎಲ್ಲೆಲ್ಲೋ ಇಡೋದಕ್ಕೆ ಹೋಗಬೇಡಿ. 101 ರೂಪಾಯಿ, 51 ರೂಪಾಯಿ, 11 ರೂಪಾಯಿ, 21 ರೂಪಾಯಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರತಿ ತಿಂಗಳು ಎತ್ತಿಡ್ತಾ ಬನ್ನಿ. ಆಮೇಲೆ ಇದನ್ನು ಏನು ಮಾಡಬೇಕು ಅಂತ ಅಂದರೆ, ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗಬಾರ್ದು. ಎಷ್ಟೇ ಕಷ್ಟ ಬಂದ್ರೂ ಈ ದುಡ್ಡನ್ನು ಮುಟ್ಟಬಾರ್ದು. ಅದಕ್ಕೋಸ್ಕರ ಇದನ್ನು ದೇವ್ರ ಮನೆಯಲ್ಲೇ ಸಪ್ರೇಟಾಗಿ ಇಟ್ಬಿಡಿ. ಈ ದುಡ್ಡನ್ನು ಏನು ಮಾಡಬೇಕು ಅಂತ ಅಂದರೆ, ನೀವು ಮನೆ ದೇವ್ರಿಗೆ ಹೋಗ್ತೀರಲ್ವಾ, ಪ್ರತಿ ವರ್ಷ ಹೋಗ್ತಾ ಇರ್ತೀರಾ ಅಥವಾ ಹಾಗಾಗಿ ಅವಾಗವಾಗೂ ಕೂಡ ಹೋಗ್ತಾ ಇರ್ತೀರಾ.
ನೀವು ಹೋಗುವಾಗ ಈ ದುಡ್ಡನ್ನು ತೊಗೊಂಡೋಗ್ಬಿಟ್ಟು ಏನಾದರೂ ಸೇವೆನ ಮಾಡಿಸ್ಬೋದು. ರಥೋತ್ಸವಕ್ಕೋ ಅಥವಾ ಅನ್ನದಾನಕ್ಕೋ ಇನ್ನೇನಾದರೂ ಸೇವೆಗಳನ್ನು ನೀವು ಅಲ್ಲಿ ಚೀಟಿಯನ್ನು ಬರೆಸ್ಬಿಟ್ಟು ಮಾಡಿಸ್ಬೋದು. ಅಥವಾ ಇಲ್ಲ ನಾವು ಬೇರೆ ಏನಾದಕ್ಕಾದರೂ ಉಪಯೋಗಿಸ್ತೀವಿ ಈ ದುಡ್ಡನ್ನು ಅಂತ ಅಂದರೆ ಕಾಣಿಕೆಯನ್ನು ಹುಂಡಿಗೂ ಕೂಡ ಹಾಕ್ಬಿಡ್ತೀವಿ. ಅಂತ ಅಂದರೆ ದೇವಸ್ಥಾನದಲ್ಲಿ ದೇವ್ರದ್ದು ಒಂದು ಕಾಣಿಕೆ ಹುಂಡಿ ಇರುತ್ತೆ ಅಲ್ವಾ, ಆ ಕಾಣಿಕೆ ಹುಂಡಿನಲ್ಲಿ ಇಷ್ಟು ದುಡ್ಡನ್ನು ಹಾಕ್ಬೋದು. ಆಮೇಲೆ ನೀವು ದೇವ್ರಿಗೆ ವಸ್ತ್ರವನ್ನು ಕೂಡ ತೊಗೊಂಡೋಗ್ಬೋದು. ನೀವು ಹುಂಡಿಗೆ ಹಾಕ್ತೀನಿ ಅಂತ ಅಂದರೆ ಹುಂಡಿಗೂ ಹಾಕ್ಬೋದು, ಅಥವಾ ನೀವು ದೇವ್ರಿಗೆ ವಸ್ತ್ರವನ್ನು ತೊಗೊಂಡೋಗ್ತೀರಾ ಅಂದರೆ ಬಟ್ಟೆ ತೊಗೊಂಡೋಗ್ತೀರಾ ಅಂದರೂ ಕೂಡ ತೊಗೊಂಡೋಗ್ಬೋದು ಇಲ್ಲಿಂದನೇ. ಈ ದುಡ್ಡನ್ನು ಬಳಸ್ಕೊಂಡು ದೇವ್ರಿಗೆ ವಸ್ತ್ರವನ್ನು ತೊಗೊಂಡೋಗ್ಬೋದು, ಅಥವಾ ಏನಾದರೂ ಒಡವೆಗಳನ್ನು ಕೂಡ ಮಾಡಿಸ್ಬಿಟ್ಟು ದೇವ್ರಿಗೆ ಕಾಣಿಕೆಯಾಗಿ ದೇವ್ರಿಗೆ ಕೊಡ್ಬೋದು. ಆ ಥರ ದುಡ್ಡನ್ನು ಕೂಡ ನೀವು ಬಳಸ್ಬೋದು. ನಾವೇನು ಮಾಡ್ತೀವಿ ಅಂತ ಅಂದರೆ ಒಂದು ಡಬ್ಬದಲ್ಲಿ ಈ ರೀತಿ ತೆಗೆದಿಟ್ಟಿರ್ತೀವಿ. ಯಾವಾಗ ಮನೆ ದೇವ್ರಿಗೆ ಹೋಗ್ತೀವೋ ಶಲ್ಯ ಅಥವಾ ಪಂಚೆ ತೊಗೊಂಡೋಗ್ತೀವಿ. ಈ ದುಡ್ಡಿನಲ್ಲಿ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಬರ್ಬೋದು. ಮಿಕ್ಕಿದ್ದು ದುಡ್ಡನ್ನು ಹಾಗೆ ತೊಗೊಂಡೋಗಿ ಹುಂಡಿಗೆ ಹಾಕ್ತೀವಿ ಅಥವಾ ಅನ್ನದಾನಕ್ಕೂ ಕೂಡ ಕೊಡ್ಬೋದು. ಈ ರೀತಿ ಮಾಡ್ತೀವಿ. ದೇವ್ರಿಗೆ ವಸ್ತ್ರ ಅಂತೂ ತಪ್ಪದೆ ತೊಗೊಂಡು ಹೋಗ್ತೀವಿ. ಮನೆ ದೇವ್ರಿಗೆ ಹೋಗಿ ಕೊಡ್ತೀವಿ. ನಮ್ಮ ಮನೆ ದೇವರು ವೆಂಕಟೇಶ್ವರ, ಶ್ರೀನಿವಾಸ, ವೆಂಕಟೇಶ್ವರ, ರಾಮ, ಕೃಷ್ಣ ಇವರೆಲ್ಲರೂ ಕೂಡ ಒಂದೇ ಅಲ್ವಾ. ದೇವ್ರಿಗೆ ವಸ್ತ್ರವನ್ನು ತೊಗೊಂಡೋದಾಗ ಅವರು ದೇವ್ರಿಗೆ ಉಡಿಸ್ತಾರೆ. ಅಕಸ್ಮಾತ್ ನಾವು ಕೊಡುವಾಗ ಪೂಜೆ ಆಗೋಗಿತ್ತು ಅಂತ ಅಂದರೆ ಮಾರನೇ ದಿನ ಉಡಿಸ್ತಾರೆ. ನಾವು ಹೋದಾಗಲೂ ಕೂಡ ಹಾಗೇ ಆಯಿತು. ಏಕೆಂದರೆ ಈ ವಸ್ತ್ರವನ್ನು ನೆನೆಸ್ಬಿಟ್ಟು ಅದು ಒಣಗಿಸ್ಬಿಟ್ಟು ಆಮೇಲೆ ಉಡಿಸೋವಂಥದ್ದು. ಅದಕ್ಕೋಸ್ಕರ ಅವರು ಹೇಳಿದ್ರು ಈಗಾಗಲೇ ಆಗೋಗಿದೆ, ಇದನ್ನು ನಾವು ನಾಳೆ ಉಡಿಸ್ತೀವಿ ಅಂತ. ನನಗಂತೂ ಸ್ವಲ್ಪ ಬೇಜಾರಾಯಿತು. ಸರಿ ಆಯಿತು ಅಂತ ಅಂದ್ಬಿಟ್ಟು ದೇವ್ರಿಗೆ ಪ್ರದಕ್ಷಿಣೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆಗ ನಾನು ಅಂದ್ಕೊಂಡೆ, ದೇವ್ರೆ ಅಷ್ಟು ದೂರದಿಂದ ತಂದಿದ್ದೀನಪ್ಪ, ಅದನ್ನು ಹೆಂಗಾದರೂ ಸರಿ ನೀನು ಹುಡ್ಕೊಳಪ್ಪ. ನಾನು ನಿನ್ನ ಆ ವಸ್ತ್ರದಲ್ಲಿ ಕಣ್ತುಂಬ ನಿನ್ನ ನೋಡ್ಬೇಕಪ್ಪ. ಆ ಒಂದು ಅದೃಷ್ಟ ಕೊಡು ತಂದೆ, ಆ ಭಾಗ್ಯ ಕೊಡು ಅಂತ ಕೇಳ್ಕೊಂಡೆ. ಆಮೇಲೆ ಪ್ರದಕ್ಷಿಣೆ ಮುಗಿಸ್ಬಿಟ್ಟು ಒಳಗಡೆ ಹೋದ್ವಿ. ತುಂಬಾನೇ ರಶ್ಶು ಕೂಡ ಇತ್ತು. ಆಗ ಮತ್ತೆ ದೇವ್ರನ್ನ ನೋಡಿದಾಗ ನಾವು ತೊಗೊಂಡೋಗಿರುವಂಥ ವಸ್ತ್ರವನ್ನು ದೇವ್ರಿಗೆ ಉಡಿಸಿದ್ರು. ನಾವು ತೊಗೊಂಡು ಹೋಗಿದ್ವಲ್ಲ ಆ ವಸ್ತ್ರವನ್ನು ಉಡಿಸಿದ್ರು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಒಳ್ಳೆ ಅಲಂಕಾರನೂ ಕೂಡ ಮಾಡಿದ್ರು. ನಾವು ಹೂವಿನ ಹಾರನೂ ಕೂಡ ಎಲ್ಲನೂ ಕೂಡ ತೊಗೊಂಡೋಗಿದ್ವಿ. ಎಲ್ಲ ಹಾಕ್ಕೊಂಡು ಮಡಿ ಉಟ್ಕೊಂಡು ನಾನು ಕೇಸರಿ ಕಲರ್ದು ವಸ್ತ್ರವನ್ನು ತೊಗೊಂಡೋಗಿದ್ದೆ. ತುಂಬ ಚೆನ್ನಾಗಿ ಉಡಿಸಿದ್ರು. ಅದನ್ನು ನೋಡಿ ನನಗೆ ಕಣ್ತುಂಬಿ ಬಂತು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾವು ಮನಸ್ಪೂರ್ತಿಯಾಗಿ ನಾವೇನಾದರೂ ಅಂದ್ಕೊಂಡು ಹೋಗಿರ್ತೀವೋ ಆ ಕೆಲಸ ಆದರೆ ನಮ್ಮದು ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತಲ್ವ. ನಾನು ಅಲ್ಲಿಂದನೇ ಅಂದ್ಕೊಂಡು ಬಂದೆ, ನೀನು ಉಟ್ಕೊಂಡಿರೋದನ್ನ ನಾನು ಕಣ್ತುಂಬ ನೋಡಬೇಕಪ್ಪ ಅಂತ ಅಂದ್ಕೊಂಡು ನಮಸ್ಕಾರ ಮಾಡಿಕೊಂಡೆ. ನನಗೆ ತುಂಬಾ ಸಂತೋಷ ಕೂಡ ಆಯಿತು, ಹಾಗೆ ಕಣ್ತುಂಬಿ ಬಂತು. ನಾವು ಮಾಡಿರುವಂಥ ಸಣ್ಣ ಸೇವೆನೇ ಆಗಿರ್ಬೋದು, ಭಕ್ತಿಯಿಂದ ಕೊಟ್ಟರೆ ದೇವರು ಸ್ವೀಕಾರವನ್ನು ಮಾಡ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ. ಹಾಗಾಗಿ ತುಂಬಾ ಸಂತೋಷ ಆಯಿತು ಆವತ್ತಿನ ದಿವಸ. ಆ ದಿನದಿಂದ ನಾನು ಪ್ರತಿ ಸಲನೂ ದೇವ್ರಿಗೆ ವಸ್ತ್ರವನ್ನು ತೊಗೊಂಡು ಹೋಗ್ತೀನಿ. ಈ ರೀತಿನೂ ನೀವು ಕೂಡ ಮಾಡ್ಕೋಬೋದು. ಯಾಕಂದರೆ ದೇವ್ರಿಗೆ ಆಗಿರ್ಬೋದು, ಯತಿಗಳಿಗೆ ಆಗಿರ್ಬೋದು, ಒಂದ್ಸಲಿ ಆದ್ರೂ ವಸ್ತ್ರ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ದೇವ್ರಿಗೆ ನಾವು ವಸ್ತ್ರವನ್ನು ಕೊಡಬೇಕು. ವಸ್ತ್ರ ದಾರಿದ್ರ್ಯ ಬರೋದಿಲ್ಲ ಅಂತ ಹೇಳ್ತಾರೆ. ದೇವಿಗೆ ಆದರೆ ಸೀರೆನ ತೊಗೊಂಡೋಗಿ ಕೊಡ್ಬೋದು. ವರ್ಷಕ್ಕೆ ಒಂದ್ಸಲಿ ಆದ್ರೂ ಸೀರೆನ ಉಡಿಸ್ಬೇಕು ದೇವಿಗೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರ ದೇವ್ರಿಗೆ ಕಾಣಿಕೆಯನ್ನು ಎತ್ತಿಟ್ಕೊಂಡು ಈ ರೀತಿ ಉಪಯೋಗವನ್ನು ಮಾಡ್ಕೋಬೋದು. ನಾವೇನಾದರೂ ಜಾಸ್ತಿ ದುಡ್ಡು ಇಟ್ಟಿದ್ರೆ ಅದಕ್ಕೆ ಆಭರಣವನ್ನು ಮಾಡಿಸ್ಕೊಡ್ಬೋದು ದೇವಿಗೆ. ಈ ಥರ ತುಂಬ ಸೇವೆಗಳನ್ನು ಮಾಡ್ಕೋಬೋದು. ನೀವು ರಥೋತ್ಸವಗಳನ್ನು ಮಾಡಿಸ್ಬೋದು. ಬೆಳ್ಳಿಯ ಕಣ್ಣುಗಳು ಅಥವಾ ಕಿರೀಟಗಳನ್ನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಶಕ್ತಿಗೆ ಅನುಸಾರ ನೀವು ದೇವ್ರಿಗೆ ಸಮರ್ಪಣೆಯನ್ನು ಮಾಡ್ಬೋದು. ಈ ಥರ ನೀವು ಪ್ರತಿ ತಿಂಗಳು ಕಾಣಿಕೆನ ತೆಗ್ದಿಡಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿ ತಿಂಗಳು ಕೂಡ ಕಾಣಿಕೆನ ತೆಗ್ದಿಡಿ. ನಾವು ಎಷ್ಟೋ ಖರ್ಚು ಮಾಡ್ತೀವಿ ಅಂತ ದೇವ್ರಿಗಾಗಿ ಒಂದು 100 ರೂಪಾಯಿ ತೆಗ್ದಿಡೋಕ್ಕಾಗೋದಿಲ್ವಾ ಹೇಳಿ? ಮೊದಲು ದೇವ್ರಿಗೆ ಅಂತ ತೆಗ್ದಿಟ್ಬಿಡೋಣ, ಆಮೇಲೆ ನಾವು ನಮಗಾಗಿ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಈ ಉಪಯುಕ್ತ ಮಾಹಿತಿನ ಉಪಯೋಗಿಸ್ಕೊಳ್ಳಿ. ದೇವ್ರಿಗೆ ಮುಡುಪನ್ನು ಯಾವ ರೀತಿ ತೆಗೆದಿಡಬೇಕು, ಆ ದುಡ್ಡನ್ನು ಹೇಗೆ ಸಮರ್ಪಣೆ ಮಾಡಬೇಕು ದೇವ್ರಿಗೆ ಅಂತ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.